ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತನಾಗ್. ನಾನು ಇವತ್ತು ವಾಂಗಿಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರೆಗ್ಯುಲರಾಗಿ ಎಲ್ಲರೂ ಮನೆಯಲ್ಲಿ ಹೇಗೆ ಮಾಡ್ತಾರೋ ಹಾಗೆ ನಾನು ಕೂಡ ಮಾಡ್ತೀನಿ. ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ನಾನು ಇದಕ್ಕೆ ಉದ್ದುದ್ದಾಗೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ, ಸ್ವಲ್ಪ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ. ಸೊ ಸ್ವಲ್ಪ ಬದನೇಕಾಯಿ ಎಲ್ಲ ಮಿಕ್ಕಿತ್ತು, ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಬಾಣಲೆ ಇಕ್ಕಿ ಅದಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು 2 ಮಿನಿಟ್ಸ್. ಅದು ನಂತರ ನಾನು ಕರಿಬೇವು ಹಾಗೂ ಒಣಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನಾನು ಉದ್ದುದ ಹೆಚ್ಕೊಂಡಿದ್ದೆನಲ್ಲ ಆನಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಯಾವುದೇ ಒಂದು ಅಡುಗೆ ಮಾಡಿದ್ರು ಕೂಡ ನಾನು ಈರುಳ್ಳಿನ ಚೆನ್ನಾಗಿ ಬೇಯಿಸ್ತೀನಿ. ಬೇಯಿಸ್ಬೇಕಾದ್ರೆ ನಾನು ಒಂದು 2 ಟೀ ಸ್ಪೂನು ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಅದರಲ್ಲೇ ಹಾಕ್ಬಿಡ್ತೀನಿ ಬೇಯಬೇಕಾದ್ರೆ. ಏಕೆಂದರೆ ಈರುಳ್ಳಿ ನಾವು ಬೇಯಬೇಕಾದ್ರೆ ಉಪ್ಪು ಹಾಕಿದಾಗ ತುಂಬಾ ಚೆನ್ನಾಗಿ ಬೇಯುತ್ತೆ ಅದು. ಅದರಿಂದ ನಾನು ಉಪ್ಪು ಹಾಕ್ಬಿಡ್ತೀನಿ. ಮತ್ತು ತರಕಾರಿಗಳಿಗೂ ಅದು ಈರುಳ್ಳಿ ಟೊಮೆಟೊ ಯಾವುದೇ ಆಗಿರ್ಬೋದು ಚೆನ್ನಾಗಿ ಹಿಡಿಯುತ್ತೆ, ರುಚಿಗೂ ಸಿಗುತ್ತೆ ಬಾಯಿಗೆ. ಸೊ ಅದಕ್ಕೆ ನಾನು ಹಾಕ್ತೀನಿ. ನೋಡಿ, ನಾನು ಈ ಥರ ಬದನೇಕಾಯಿನ ಉದ್ದುದ್ದಾಗೆ ಹೆಚ್ಚಿಕೊಳ್ಳೋದು. ಹೆಚ್ಚಿದ ತಕ್ಷಣ ಉಪ್ಪು ಹಾಕ್ಬಿಟ್ಟು ನೆನೆಸ್ಬಿಡ್ತೀನಿ. ಏನಕ್ಕಂದರೆ ಕಪ್ಪಾಗಲ್ಲ. ಕೆಲವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಹೆಚ್ಚಿಬಿಟ್ಟು ನೀರಲ್ಲಿ ತೊಳೆದಾಕ್ತಾರೆ, ಆವಾಗ ಬದನೇಕಾಯಿ ಒಂಥರ ಕಪ್ಪಾಗುತ್ತೆ. ನಮ್ಮನೇಲಿ ಕ್ವಾಂಟಿಟಿ ಜಾಸ್ತಿ ಮಾಡೋದ್ರಿಂದ ನೋಡಿ ಅಷ್ಟು ಬದನೇಕಾಯಿ ಕೂಡ ನಾನು ಹಾಕ್ತೀನಿ. ಸೊ ಜಾಸ್ತಿ ಟೈಮ್ ಹಿಡಿಯೋದ್ರಿಂದ ಅದು ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಉಪ್ಪಾಕಿ ನೆನೆಸ್ಬಿಟ್ರೆ ಏನೂ ಇರೋಲ್ಲ. ನೋಡಿ, ಚೆನ್ನಾಗಿ ಬೆಂದಿದೆ ಆನಿಯನ್ನು, ಆಲ್ಮೋಸ್ಟ್ ಮುಕ್ಕಾಲು ಭಾಗ. ಅದಕ್ಕೆ ನಾನು ಸಣ್ಣದಾಗಿ ಉದ್ದಕ್ಕೆ ಹೆಚ್ಕೊಂಡಿದ್ನಲ್ಲ ಬದನೇಕಾಯಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಬಿಟ್ಟು ಕೂಡ ನಾನು ಫ್ರೈ ಮಾಡ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ನಾನು ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ದೊಡ್ಡದಾಗೆ ತೊಗೊತೀನಿ. ತಿರುವಕ್ಕೆ ನಾವು ಎಷ್ಟು ಸುಲಭ ಇರುತ್ತೋ ಅಷ್ಟು ಚೆನ್ನಾಗಿ ತಿರ್ಬೋದು. ಮತ್ತು ನಾನು ಒಂದು ಪಾತ್ರೆಯಲ್ಲಿ ಹುಣ್ಸೆ ನೀರನ್ನ ನೆನೆಸಿದ್ದೆ. ಕೆಲವರು ನಿಂಬೆಹಣ್ಣು ಹಾಕ್ಕೋತಾರೆ. ಸೊ ನಾನು ನಿಂಬೆಹಣ್ಣು ಹಾಕ್ಕೊಳ್ಳಲ್ಲ, ನಾನು ಇದು ಹಾಕ್ಕೋತೀನಿ. ಮತ್ತು ಅರ್ಧ ಕೊಬ್ಬರಿ ಹೋಳು ಇದು ಕೂಡ ತುರಿದು ಇಟ್ಕೊಳ್ತೀನಿ. ನೋಡಿ, ಬದನೇಕಾಯಿ ಬೆಂದಿದೆ ಸ್ವಲ್ಪ. ಅದಕ್ಕೆ ನಾನಿವಾಗ ಅರಿಶಿನ, ಉಪ್ಪು ಕೂಡ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊತೀನಿ. ಬದನೇಕಾಯಿನ ಸ್ವಲ್ಪ ಚೆನ್ನಾಗಿ ಸುಂಡಬೇಕದು. ಸ್ವಲ್ಪ ಬ್ರೌನಿಶು ಬ್ಲ್ಯಾಕಿಶ್ ಆಗುತ್ತೆ. ತಿರುಗ್ತಾನೆ ಇರಬೇಕು, ತಿರುಗ್ದಾಗಲೇ ಅದು ಚೆನ್ನಾಗಿ ಇದಾಗಬೇಕು. ನಾನು ಸ್ವಲ್ಪ ಬೇಯ್ತಾ ಇದ್ದಂಗೆ ಹುಣ್ಸೆಹಣ್ಣು ಹುಳಿನ ರೆಡಿ ಮಾಡ್ಕೊತಾ ಇದ್ದೀನಿ. ಹಿಂಡಿ ನೋಡ್ತಾ ಇದ್ದೀರಲ್ಲ, ನಮ್ಮ ಮನೇಲಿ ವಾಂಗಿಬಾತ್ ಪೌಡ್ರನ್ನ ನಾವು ಮಾಡ್ಕೊತೀವಿ. ಖಾಲಿ ಆದಾಗ MTR ಅವ್ರದ್ದೇ ನಾನು ಯೂಸ್ ಮಾಡೋದು. ಇವಾಗ ಮಾಡ್ಕೊಳ್ಳೋಕೆ ಟೈಮ್ ಇದೆ ಅಂದರೆ ಸೊ ನಾನು ಮನೆ ರೆಡಿಮೇಡ್ ಪೌಡ್ರನ್ನೇ ನಾನು ಯೂಸ್ ಮಾಡ್ತೀನಿ. ನಾನು ವಾಂಗಿಬಾತ್ ಪೌಡ್ರು ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ನಾನೊಂದು ದಿವಸ ರೆಸಿಪಿ ಹಾಕ್ತೀನಿ. ನೋಡ್ತಾ ಇಲ್ಲ, ಚೆನ್ನಾಗಿ ಬೆಂದಿದೆ, ಎಣ್ಣೆ ಬಿಟ್ಕೊತಾ ಇದೆ. ಅದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಹುಣ್ಸೆ ಹುಳಿನ ಬಿಡ್ತಾಯಿದ್ದೀನಿ. ಬಿಟ್ಟು ಅದನ್ನು ಒಂದು ಕುದಿ ಬರಲಿ. ನೋಡ್ತಾ ಇದ್ದೀರಲ್ಲ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಕೆಲವರು ಹುಣ್ಸೆಹಣ್ಣು ಹುಳಿ ಹಾಕೋದೇ ಇಲ್ಲ. ನಮ್ಮ ಮನೇಲಿ ಕ್ವಾಂಟಿಟಿ ಜಾಸ್ತಿ ಮಾಡೋದ್ರಿಂದ ಹುಣ್ಸೆಹಣ್ಣು ಹುಳಿ ಒದಗಲ್ಲ. ಸೊ ನಾನು ಹುಣ್ಸೆಹಣ್ಣು ಹುಳಿನೇ ಹಾಕ್ಕೊಳ್ಳೋದು. ತುಂಬಾ ಚೆನ್ನಾಗಿರುತ್ತೆ, ಮಾಡ್ಕೊತೀನಿ. ನೋಡಿ, MTR ಅವ್ರದ್ದು ವಾಂಗಿಬಾತ್ ಮಸಾಲ ತುಂಬಾ ಚೆನ್ನಾಗಿರುತ್ತೆ. MTR ಅವ್ರದ್ದು ನಾವು ಸ್ವಲ್ಪ ಎಲ್ಲ MTR ಅವರು ಕಂಪ್ನಿದೇ ಯೂಸ್ ಮಾಡೋದು. ವಾಂಗಿಬಾತು, ಬಿಸಿಬೇಳೆಬಾತು. ಆ್ಯಕ್ಚುಲಿ ವಾಂಗಿಬಾತ್ ನಾವು ರೆಡಿ ಮಾಡ್ಕೋತೀವಿ. ಇವಾಗ ಖಾಲಿಯಾಗಿರೋದ್ರಿಂದ ನಾನು ಶಾಪಿಂದ ತರಿಸಿದ್ದೆ. ಈ ಥರ ಗೊಜ್ಜು ಮಾಡಿ ರೈಸ್ ಎತ್ತಿಕ್ಬಿಟ್ಟು ಕಲಿಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೆ ಮಕ್ಳಿಗೆ ತುಂಬಾ ಇಷ್ಟ, ನನ್ನ ಮಕ್ಳಿಗೂ ತುಂಬ ಇಷ್ಟ ವಾಂಗಿಬಾತು. ನೋಡ್ತಾ ಇದ್ದೀರಲ್ಲ, ಇದಕ್ಕೆ ನಾನೀಗ ಕೊಬ್ಬರಿ ತುರ್ಕೊಂಡಿರ್ತೀನಲ್ಲ ಅರ್ಧ ಹೋಳು, ಅದು ಫುಲ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿದ್ರೆ ವಾಂಗಿಬಾತ್ ಗೊಜ್ಜು ರೆಡಿ ಇರುತ್ತೆ. ಅಂದರೆ ಕೆಲವ್ರು ಏನು ಮಾಡ್ತಾರೆ, ಖಾರ ಬೇಕು ಅಂದರೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೊಬೋದು. ನಾನು ಹಾಕೋತೀನಿ, ಯಾಕಂದರೆ ನನಗೆ ಸ್ವಲ್ಪ ಖಾರ ಇಷ್ಟ ಸಿಹಿಗಿಂತ. ಅದು ಹಾಕಿ 2 ಮಿನಿಟ್ಸ್ ಆದಮೇಲೆ ಅದೇ ಕೊಬ್ಬರಿ ಹೋಳು ಹೇಳಿದ್ನಲ್ಲ ಅರ್ಧ ಹೋಳು, ನೋಡಿ ನಾನು ಅರ್ಧ ಹೋಳು ಕೂಡ ತುರಿದ್ಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಎಣ್ಣೆ ಬಿಟ್ಟು